ನಮಸ್ಕಾರ ವೀಕ್ಷಕರೇ. ಆಂಗ್ಸೈಟಿ ಇದು ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಬಾಯಲ್ಲೂ ಸಹ ಹರಿದಾಡುವಂತಹ ಪದ. ಏನೋ ಸ್ವಲ್ಪ ಭಯ ಆಯಿತು, ಏನೋ ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಯೋಚನೆ ಮಾಡ್ತಾ ಇದೆ ಅಂತ ಅಂದರೆ ಮನಸ್ಸಿಗೆ ತಕ್ಷಣ ಬರುವಂಥದ್ದೇ ನನಗೇನಾದ್ರು ಆಂಗ್ಸೈಟಿ ಸ್ಟಾರ್ಟ್ ಆಗಿದೆಯಾ ಅಂತ. ಆಂಗ್ಸೈಟಿ ಅನ್ನೋದು ಒಂದು ಭಯ ಹುಟ್ಟಿಸುವಂತಹ ಪದ ಖಂಡಿತ ಅಲ್ಲ ವೀಕ್ಷಕರೇ. ಅದೇನೋ ಬಹಳ ದೊಡ್ಡ ಕಾಯಿಲೆ ಅಲ್ಲ, ಅದು ಎಲ್ಲರಲ್ಲಿಯೂ ಇರುವಂಥದ್ದು. ಅಂದರೆ ಸ್ವಲ್ಪ ನಾವು ಗಮನಿಸ್ಕೋಬೇಕು ಅಷ್ಟೆ, ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಕಡೆಗೆ ನಾವು ಗಮನ ಹರಿಸಿದರೆ ಆ ಆಂಗ್ಸೈಟಿಯಿಂದ ಹೊರಗೆ ಬರೋದಕ್ಕೆ ನಾವು ಖಂಡಿತ ಸಾಧ್ಯವಿದೆ. ಆಂಗ್ಸೈಟಿಯಿಂದ ಹೊರಗೆ ಬರೋದಕ್ಕೆ ಒಂದು ಸರಳವಾದ ಒಂದಿಷ್ಟು ಪರಿಹಾರವನ್ನು ನೋಡಿಕೊಂಡು ಹೋಗೋಣ ವೀಕ್ಷಕರೇ. ಇದು ತುಂಬ ಸುಲಭದ ಪರಿಹಾರ ಮಾರ್ಗಗಳು. ಆಂಗ್ಸೈಟಿ ನಿವಾರಣೆಗೆ ಯೋಗ ನಿದ್ರೆ ಅಥವಾ ಧ್ಯಾನ ಬಹಳ ಮುಖ್ಯವಾಗಿ ಸಹಾಯ ಮಾಡುತ್ತೆ. ಜೊತೆಗೆ ಪ್ರಾಣಾಯಾಮದಲ್ಲಿ ಉಸಿರಾಟ ಪ್ರಕ್ರಿಯೆ ಏನಿದೆ ಅದು ನಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಳವಾದ ಉಸಿರಾಟದಿಂದ ನೀವು ನಿಮ್ಮ ಮನಸ್ಸನ್ನು ಹತೋಟಿಗೆ ತಂದ್ಕೋಬಹುದು. ನೀವು ಆಂಗ್ಸೈಟಿಯಿಂದ ಹೊರಗೆ ಬರೋದಕ್ಕೆ ಇದು ತುಂಬ ಒಳ್ಳೆಯ ಮಾರ್ಗ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಎರಡನೇದು ಗ್ರೌಂಡ್ ಟೆಕ್ನಿಕ್ ಅಂತ ಹೇಳ್ಬೋದು. ಗ್ರೌಂಡ್ ಟೆಕ್ನಿಕ್ ಅಂತ ಅಂದರೆ ನೀವು ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸ್ಕೋಬೇಕು. ಆ ಕ್ಷಣದಲ್ಲಿ ಹೇಗಿದೆ ನನ್ನ ಸುತ್ತಮುತ್ತಲಿನ ವಾತಾವರಣ, ನಾನು ಎಲ್ಲಿದ್ದೀನಿ ಅನ್ನೋದ್ರ ಕಡೆಗೆ ಗಮನ ಬರಬೇಕು. ಆಗ ನಿಮ್ಮೆದುರಿಗೆ ಒಂದಿಷ್ಟು ವಸ್ತುಗಳು ಕಾಣಿಸುತ್ತೆ ಅಲ್ವಾ, ಆ ವಸ್ತುಗಳನ್ನು ಟಚ್ ಮಾಡಿ ಫೀಲ್ ಮಾಡಬೇಕು. ಇದು ಹೀಗಿದೆಯಲ್ಲ, ಇದೇನು ಅಂತ ಅದರ ಕಡೆ ಗಮನ ಹರಿಸಿ. ಅಂದರೆ ರಿಯಾಲಿಟಿ ಬಗ್ಗೆ ನೋಡಬೇಕು ವೀಕ್ಷಕರೇ. ಆ ಸಮಯದಲ್ಲಿ ಏನು ಸಿಗುತ್ತೋ ಅದನ್ನ ಫೀಲ್ ಮಾಡಿದರೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಆಗ ಏನಾಗುತ್ತೆ, ನಿಮ್ಮ ಮೈಂಡ್ ಏನಿದೆ ಅದು ರಿಯಾಲಿಟಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ನಾನು ಯೋಚಿಸ್ತಾ ಇರೋದು ತಪ್ಪು, ರಿಯಾಲಿಟಿ ಇದರಲ್ಲಿದೆ, ನನ್ನ ಕಣ್ಣೆದುರು ಇರುವಂಥದ್ದು ರಿಯಾಲಿಟಿ ಅನ್ನೋದು ಗೊತ್ತಾಗತ್ತೆ. ಮೂರನೇದು, ನೀವೇನು ಯೋಚನೆ ಮಾಡ್ತಿರ್ತೀರಲ್ಲ ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ಳುವಂಥದ್ದು. ನಾನು ಮಾಡ್ತಾ ಇರುವಂತಹ ಯೋಚನೆ ಸರಿಯಾಗಿದೆಯಾ, ಅದು ತಪ್ಪಾಗಿದೆಯಾ ಅನ್ನೋದ್ರ ಕಡೆಗೆ ಗಮನ ಬರಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಂಡಾಗ ನಿಮಗೆ ಅದರ ಅರಿವು ಆಗತ್ತೆ ವೀಕ್ಷಕರೇ. ಆಗ ನೀವು ಅದರಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಆಲ್ಮೋಸ್ಟ್ 90% ಆಲೋಚನೆಗಳು ಇಮ್ಯಾಜಿನರಿಯಾಗಿ ಬರುವಂಥದ್ದು. ಹಾಗಾಗ್ಬಿಡತ್ತೆ, ಹೀಗಾಗ್ಬಿಡತ್ತೆ ಅಂತ. ಅದು ಸರಿ ಇಲ್ಲ. ಅದನ್ನು ನಾವು ಬದಲಾಯಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ಥರ ಭಯ ಇದೇನಾದ್ರು ಅದಾಗಿ ಹೊರಗಡೆ ಸ್ವಲ್ಪ ಎಲ್ಲರೂ ಹೋಗಿ ವಾಕಿಂಗ್ ಮಾಡ್ಕೊಂಡ್ಬನ್ನಿ, ನೇಚರಲ್ಲಿ ವಾಕ್ ಮಾಡಿ. ಆವಾಗ ನಿಮ್ಮ ಭಯ ಕಡಿಮೆ ಆಗತ್ತೆ. ಫೋಕಸ್ ನಿಮ್ಮ ವಾಕಿಂಗ್ ಜೊತೆ, ನೇಚರ್ ಜೊತೆ ಇರೋದ್ರಿಂದ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಸ್ಟ್ರೆಸ್ ಹಾರ್ಮೋನ್ ಏನಿದೆ ಅದು ಕಡಿಮೆ ಆಗಿಬಿಟ್ಟು ಸಹಜ ಸ್ಥಿತಿಗೆ ಮರಳುತ್ತೆ ವೀಕ್ಷಕರೇ. ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗೋದನ್ನು ಕಡಿಮೆ ಮಾಡಬೇಕು. ಅಂದರೆ ನಿಮಗೆ ಮನಸ್ಸು ಭಯ ಆಗ್ತಿದೆ ಅಂತ ಅಂದಾಗ ನೀವು ಹುಡುಕೋ ಅಂಥದ್ದು ಭಯದ ಬಗ್ಗೆನೇ ಹುಡುಕ್ತೀರ. ಅಂದರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹುಡುಕೋಕ್ಕೆ ಹೋಗೋದಿಲ್ಲ ನೀವು. ನನಗೆ ಭಯ ಆಗ್ತಿದೆ, ಯಾಕೆ ಆಗ್ತಿದೆ, ಅದರಿಂದ ಏನಾಗತ್ತೆ ಅನ್ನೋದ್ರ ಬಗ್ಗೆನೇ ಹುಡುಕ್ತೀರ. ಅದರಲ್ಲಿ ಬರುವಂತಹ ವಿಷಯಗಳು ನಿಮ್ಮನ್ನು ಇನ್ನಷ್ಟು ಭಯಪೀಡಿತರನ್ನಾಗಿ ಮಾಡುತ್ತೆ ಹೊರತು ನಿಮ್ಮ ಭಯಕ್ಕೆ ಉತ್ತರವನ್ನು ಖಂಡಿತ ಕೊಡೋದಿಲ್ಲ ವೀಕ್ಷಕರೇ. ಹಾಗಾಗಿ ನಿಮಗೆ ಆ ರೀತಿ ಏನಾದ್ರು ಆದಾಗ ಅದಕ್ಕೆ ಪರಿಹಾರವಾದ ಮಾರ್ಗವನ್ನು ಕಂಡುಹಿಡ್ಕೋಬೇಕೇ ಹೊರತು
ಅದರಿಂದ ಏನು ಆಗತ್ತೆ ಅನ್ನೋದನ್ನು ಹುಡುಕೋಕ್ಕೆ ಹೋಗಬಾರ್ದು. ಆಂಗ್ಸೈಟಿ ಅನ್ನೋದು ಖಂಡಿತ ಭಯ ಹುಟ್ಟಿಸುವಂತಹ ದೊಡ್ಡ ಕಾಯಿಲೆ ಅಲ್ಲ. ನಿಮ್ಮ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ ಕೊಡುವಂತಹ ಒಂದು ವಾರ್ನಿಂಗ್ ಅದು. ನೀವು ಅದನ್ನು ಬದಲಾಯಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಬಹಳ ಮುಖ್ಯವಾಗಿರೋದು. ಆಂಗ್ಸೈಟಿಯನ್ನು ನೀವು ಫೈಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಫೈಟ್ ಮಾಡಿದಷ್ಟು ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಲ್ವಾ? ಹಾಗಾಗಿ ಏನು ಮಾಡಬೇಕು ಅಂತಂದರೆ ಅದನ್ನ ಅರ್ಥ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಪರಿಹಾರ ಏನು ಅಂತ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿಮಗೆ ಬೇರೆ ಯಾರೋ ಮಾರ್ಗವನ್ನು ತೋರೋದಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ನಿಮಗೆ ನೀವೇ ಆದಷ್ಟು ಮಾರ್ಗದರ್ಶಕರಾಗಬೇಕು. ನಿಮ್ಮ ಮನಸ್ಸಿಗೆ ನೀವೇ ಬಾಸ್ ಅಲ್ವಾ?